ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿ ದೇವ್ರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ವಂದನೆಗಳನ್ನು ತಿಳಿಸುವಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ದೇವ್ರ ಮಕ್ಕಳೇ, ಈ ದಿವಸ ದೇವರ ಸೇವಕರಾದಂಥ ಭಕ್ತ ಸಿಂಗ್ ಅವರ ಜೀವಿತದಲ್ಲಿ ಅವರು ಪ್ರಾರ್ಥಿಸುವಾಗ ಜರುಗಿದಂಥ ಒಂದು ಅದ್ಭುತ ಕಾರ್ಯವನ್ನು ಇವತ್ತು ನಿಮ್ಮ ಮುಂದೆ ನಾನು ವಿವರಿಸಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಒಂದಾನೊಂದು ಸಾರಿ ದೈವ ಸೇವಕರಾದಂಥ ಭಕ್ತ ಸಿಂಗ್ ಅವರು ಇಂಗ್ಲೆಂಡ್ ದೇಶಕ್ಕೆ ಸೇವೆ ಮಾಡಲಿಕ್ಕಾಗಿ ಹೋಗಬೇಕಾಗಿ ಬಂತು. ಅವರು ಇಂಗ್ಲೆಂಡ್ ದೇಶಕ್ಕೆ ಸೇವೆ ಮಾಡಲಿಕ್ಕಾಗಿ ಹೋಗ್ಬೇಕಂತೇಳಿ ಅವರು ಏರ್ಪೋರ್ಟಿಗೆ ಬರ್ತಾರೆ. ಏರ್ಪೋರ್ಟಿಗೆ ಬರುವಂಥ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಅರ್ಧ ಗಂಟೆ ಲೇಟಾಗಿ ಬರುವಾಗ ಏನಾಗಿದೆ, ಫ್ಲೈಟ್ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದೆ. ಆಗ ಅವರು ಏರ್ಪೋರ್ಟಿಗೆ ಬರ್ತಾರೆ ತಡವಾಗಿ, ಬೇರೆ ಕಾರಣಗಳಿಂದ ತಡವಾಗಿ ಏರ್ಪೋರ್ಟಿಗೆ ಬರ್ತಾರೆ. ಆಗ ಏರ್ಪೋರ್ಟ್ ಸಿಬ್ಬಂದಿ ಹೇಳ್ತಾರೆ, ಸಾರ್ ನೀವು ಹೋಗುವಂಥ ಫ್ಲೈಟ್ ಅರ್ಧ ಗಂಟೆ ಮುಂಚೆ ಹೋಗ್ಬಿಟ್ಟಿದೆ ಸಾರ್, ಈಗ ನೆಕ್ಸ್ಟ್ ಫ್ಲೈಟಿಗೆ ಹೋಗ್ಬೋದು, ಆದರೆ ಇನ್ನು 2 ದಿವಸ ನೀವು ಕಾಯಬೇಕಾಗುತ್ತೆ ಸಾರ್ ಅಂತ ಆ ಏರ್ಪೋರ್ಟ್ ಸಿಬ್ಬಂದಿ ದೈವ ಸೇವಕರಾದಂಥ ಭಕ್ತ ಸಿಂಗ್ ಅವರಿಗೆ ಹೇಳ್ತಾರೆ. ಆಗ ಭಕ್ತ ಸಿಂಗ್ ಅವರು ಹೀಗೆ ದೇವರನ್ನ ಪ್ರಾರ್ಥನೆ ಮಾಡ್ತಾರಂತೆ. ಏನಂದರೆ, ದೇವಾ, ನಾನು ಇಂಗ್ಲೆಂಡ್ ದೇಶಕ್ಕೆ ನಾನು ಸೇವೆಗಾಗಿ ಹೋಗಲೇಬೇಕು, ಅಲ್ಲಿ ಸಭೆಗಳನ್ನು ಬಲಪಡಿಸಲೇಬೇಕು, ಅಲ್ಲಿ ದೇವರನ್ನ ಅರಿಯದಿರುವಂಥ ಅನೇಕ ಜನ ಇದ್ದಾರೆ, ಎಷ್ಟೋ ಜನ ನನಗಾಗಿ ಕಾಯ್ತಾ ಇದ್ದಾರೆ, ಎದುರು ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಆ ಫ್ಲೈಟ್ ಹೋಗಿರುವಂಥ ಫ್ಲೈಟನ್ನು ವಾಪಸ್ ಹಿಂದಕ್ಕೆ ಬರುವಂತೆ ನೀನು ಮಾಡಯ್ಯ ಅಂತೇಳಿ ಏರ್ಪೋರ್ಟಲ್ಲೇ ಪ್ರಾರ್ಥನೆ ಮಾಡ್ತಾರೆ. ಅವರು ಪ್ರಾರ್ಥನೆ ಮಾಡೋದನ್ನು ಅಲ್ಲಿರುವಂಥ ಅಕ್ಕಪಕ್ಕದವ್ರು ಗಮನಿಸಿ ಅವ್ರು ಹೀಗೆ ಅಂತಾರೆ, ಇದೇನು ಬಸ್ಸ ವಾಪಸ್ ಬರಲಿಕ್ಕೆ ಅಂತೇಳಿ ಹೇಳನ ಮಾಡಿ ನಗ್ತಾರೆ. ಹಾಗೆ ಅವರು ಹೇಳನ ಮಾಡಿ ನಕ್ಕರು ಕೂಡ ಅದ್ಯಾವುದ್ರ ಬಗ್ಗೆ ಭಕ್ತ ಸಿಂಗ್ರವ್ರು ತಲೆ ಕೆಡಿಸ್ಕೊಳ್ಳದೆ ಅವರು ಪ್ರಾರ್ಥನೆ ಮಾಡ್ತಾರೆ. ದೇವಾ, ಈಗ ಯೆಹೋಶುವ ಪ್ರಾರ್ಥನೆ ಮಾಡುವಾಗ ಸೂರ್ಯ ಚಂದ್ರರನ್ನು ನಿಲ್ಲಿಸಿದ್ಯಾ, ಇವತ್ತು ನಾನು ಪ್ರಾರ್ಥನೆ ಮಾಡುವಾಗ ಆ ಓದಂಥ ಫ್ಲೈಟನ್ನು ನೀನು ವಾಪಸ್ ಹಿಂದಕ್ಕೆ ಬರುವಂತೆ ನೀನು ಮಾಡಲಿಕ್ಕೆ ಶಕ್ತನು ಅಂತೇಳಿ ನಂಬಿಕೆಯಿಂದ ಅವರು ಪ್ರಾರ್ಥನೆ ಮಾಡಿದ್ರಂತೆ. ಅವರು ಪ್ರಾರ್ಥನೆ ಮಾಡಿ ಸ್ವಲ್ಪ ಹೊತ್ತಾದ ನಂತರ ಆ ಹೋದಂಥ ಫ್ಲೈಟು ಒಂದು ಅರ್ಧ ಗಂಟೆಯಲ್ಲೇ ಮತ್ತೆ ವಾಪಸ್ ಬಂದು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿದೆ. ಪ್ರಿಯ ದೇವ್ರ ಮಕ್ಕಳು, ಎಲ್ಲರಿಗೂ ಆಶ್ಚರ್ಯ ಆಗಿದೆ, ಇದೇಗೆ ಸಾಧ್ಯ, ಇದೇಗೆ ಆಯಿತು ಅಂತ. ಇದು ಹೇಗೆ ಆಯಿತು ಅಂದರೆ ಅದೊಂದು ಕಾರಣ ಹೇಳ್ತಾನೆ. ಏನಂದರೆ, ಆ ಫ್ಲೈಟಲ್ಲಿ ಹೋಗುವಾಗ ಆ ಫ್ಲೈಟಲ್ಲಿ ಇಂಗ್ಲೆಂಡ್ ದೇಶಕ್ಕೆ ರಾಜ ಕುಟುಂಬಕ್ಕೆ ಸೇರಿದಂಥ ಒಬ್ಬ ಸ್ತ್ರೀ ಈ ಭಕ್ತ ಸಿಂಗ್ ಅವರು ಹೋಗಬೇಕಾದಂಥ ಆ ಫ್ಲೈಟಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಆ ಫ್ಲೈಟ್ ಹತ್ತಿದ ನಂತರ, ಫ್ಲೈಟ್ ಮೂವ್ ಆದ ನಂತರ ಅವರಿಗೆ ನೆನಪಾಗಿದೆ, ಆ ಫ್ಲೈಟ್ ಹತ್ತೋದಕ್ಕಿಂತ ಮುಂಚಿತವಾಗಿ ಅವರು ಆ ಭಾರತ ದೇಶಕ್ಕೆ ಬಂದಾಗ ಒಂದು ಹೋಟೆಲ್ ರೂಮಲ್ಲಿ ಉಳ್ಕೊಂಡಿದ್ದಾರೆ. ಆ ಹೋಟೆಲ್ ರೂಮಲ್ಲಿ ಅವ್ರ ಹತ್ರ ಇರುವಂಥ ಒಂದು ಗೋಲ್ಡ್ ರಿಂಗನ್ನು ಮರೆತು ಬಿಟ್ಟು ಅವ್ರು ಹಾಗೆ ಪ್ರಯಾಣ ಮಾಡಿದ್ದಾರೆ. ಅದು ಅವರು ಆ ಫ್ಲೈಟ್ ಹತ್ತಿದ ನಂತರ ನೆನಪಾಗಿದೆ. ಈ ಒಂದು ಗೋಲ್ಡ್ ರಿಂಗ್ ಇದು ಸಾಧಾರಣವಾದಂಥ ರಿಂಗ್ ಅಲ್ಲ, ಅದು ರಾಜ ಕುಟುಂಬಕ್ಕೆ ಸೇರಿದಂಥ ಒಂದು ಎಷ್ಟೋ ಬೆಲೆ ಬಾಳುವಂಥ ಒಂದು ಗೋಲ್ಡ್ ರಿಂಗ್ ಅದಾಗಿದೆ. ಆಗ ಈ ಒಂದು ರಾಜ ಕುಟುಂಬಕ್ಕೆ ಸೇರಿದಂಥ ಆ ಸ್ತ್ರೀ ಆ ಫ್ಲೈಟ್ ನಡೆಸುವಂಥ ಅಧಿಕಾರಿಗಳ ಹತ್ರ ಹೋಗಿ, ಆ ಪೈಲಟ್ ಹತ್ರ ಹೋಗಿ ಕೇಳ್ತಾಳೆ, ದಯಮಾಡಿ ಹೇಗಾದರೂ ಮಾಡಿ ಫ್ಲೈಟ್ ವಾಪಸ್ ಏರ್ಪೋರ್ಟಿಗೆ ಲ್ಯಾಂಡ್ ಮಾಡ್ತೀರಾ ಅಂತ ಕೇಳ್ತಾರೆ. ಆ ಫ್ಲೈಟ್ ಓಡಿಸುವಂಥ ಪೈಲಟ್ ಹೇಳ್ತಾರೆ, ಆ ಅಧಿಕಾರಿಗಳು ಹೇಳ್ತಾರೆ, ಸಹೋದರಿ ಅಮ್ಮ, ಇದು ಬಸ್ಸಲ್ಲಮ್ಮ ವಾಪಸ್ ಹಿಂದಕ್ಕೆ ತಿರುಗಿಸಲಿಕ್ಕೆ ಅಂತ ಹೇಳ್ತಾರೆ. ಇಲ್ಲ ಪರವಾಗಿಲ್ಲ, ಬೇಕಾದರೆ ವಾಪಸ್ ಈ ಫ್ಲೈಟನ್ನು ಹಿಂತಿರುಗಿಸಲಿಕ್ಕೆ, ಏರ್ಪೋರ್ಟ್ ವಾಪಸ್ ಹಿಂತಿರುಗಿಸಲಿಕ್ಕೆ ಎಷ್ಟು ಕೋಟಿ ಹಣ ಬೇಕಾದರೂ ಸಹ ನಾನು ಕೊಡ್ತೀನಿ, ದಯಮಾಡಿ ಈ ಒಂದು ಫ್ಲೈಟನ್ನು ವಾಪಸ್ ಹಿಂದಕ್ಕೆ ಏರ್ಪೋರ್ಟಿಗೆ ತಿರುಗಿಸ್ರಿ ಅಂತ ಹೇಳಿದಾಳೆ. ಆಗ ಆ ಪೈಲಟ್ಟು ಏರ್ಪೋರ್ಟಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಆಗ ಅಧಿಕಾರಿಗಳು ಒಪ್ಪಿದ್ದಾರೆ, ಫ್ಲೈಟ್ ವಾಪಸ್ ಕೆಲವೇ ಗಂಟೆಗಳಲ್ಲಿ ವಾಪಸ್ ಏರ್ಪೋರ್ಟಿಗೆ ಹಿಂತಿರುಗಿದೆ. ಆ ಒಂದು ಫ್ಲೈಟ್ ವಾಪಸ್ ಏರ್ಪೋರ್ಟಿಗೆ ಲ್ಯಾಂಡ್ ಆಗುವಾಗ ದೇವರ ಸೇವಕರಾದಂಥ ಭಕ್ತ ಸಿಂಗ್ ಅವರ ಹೆಸರನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆಗ ಭಕ್ತ ಸಿಂಗ್ ಅವರು ತಮ್ಮ ಬ್ಯಾಗ್ ತಕ್ಕೊಂಡು ಆ ಒಂದು ಫ್ಲೈಟ್ ಒಳಗಡೆ ಹೋಗಿ ಕೂತ್ಕೊಂಡು ಅವರು ಇಂಗ್ಲೆಂಡ್ ದೇಶಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಪ್ರಿಯ ದೇವ್ರ ಮಕ್ಕಳೇ, ಈ ಒಂದು ಸಂಗತಿಯನ್ನು, ಈ ಒಂದು ಅದ್ಭುತವನ್ನು ನೋಡುವಾಗ ಒಂದು ವಿಷಯ ನಮಗೆ ಅರ್ಥ ಆಗ್ತದೆ. ಅದೇನೆಂದರೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಂಥ ಅದ್ಭುತವಾದಂಥ ಸಾಕ್ಷಿ ಅಲ್ಲ ಪ್ರಿಯರೇ, ದೇವರಿಗೆ ಸ್ತೋತ್ರ. ಇದನ್ನು ನೋಡುವಾಗ
ನಮಗೆ ಗೊತ್ತಾಗುತ್ತೆ ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯ. ಪ್ರಿಯರೇ, ದೇವರು ಹೇಳಿದರೆ ಯೇಸು ಏನಂತೇಳಿ ಅಂದರೆ, ಈಗ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ. ಆ ದಿನ ಭಕ್ತ ಸಿಂಗ್ ಅವರ ಪ್ರಾರ್ಥನೆಯನ್ನು ಕೇಳಿ ದೇವರು ರನ್ನಿಂಗಲ್ಲಿ ಇರುವಂಥ ಫ್ಲೈಟನ್ನು, ಆಲ್ರೆಡಿ ಈಗ ಮಧ್ಯ ಪ್ರಯಾಣದಲ್ಲಿರುವಂಥ ಫ್ಲೈಟನ್ನು ದೇವರು, ಆ ಭಕ್ತರ ಪ್ರಾರ್ಥನೆಯನ್ನು ದೇವರು ಕೇಳಿ ಆ ಒಂದು ಫ್ಲೈಟನ್ನು ಮತ್ತೆ ಹಿಂದಿರುಗಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಈ ಸಮಯದಲ್ಲಿ ಈ ಒಂದು ವಾಕ್ಯವನ್ನು ಆಲಿಸುವಂಥ, ಈ ಒಂದು ವಿಡಿಯೋವನ್ನು ನೋಡ್ತಿರುವಂಥ ಪ್ರಿಯ ದೇವರ ಮಕ್ಕಳೇ, ನೀವುಗಳು ಸಹ ಆಲೋಚನೆ ಮಾಡ್ತಾ ಇರ್ಬೋದು, ಈಗ ಒಂದು ಹಣ, ಈಗ ಆ ಹಣ ಅದು ಹೋದಂಗೆ ಅಂತೇಳಿ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ನೀನು ಸಹ ಈಗ ಆ ಹಣ ಹೋದಂಗೆ ಅಂತ ಅಂದ್ಕೊಂಡು ನೀನು ನಿರಾಶೆಯಲ್ಲಿ ನೀನು ಜೀವಿಸ್ತಾ ಇದೀಯಾ? ಈಗ ನೀನು ಸಹ ನಂಬಿಕೆಯಿಂದ ದೇವರಿಗೆ ಪ್ರಾರ್ಥನೆ ಮಾಡು. ದೇವರು ಹೋದಂಥ ಹಣವನ್ನು ಹಿಂದಿರುಗಿಸುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ಇನ್ನು ನೀವು ಆ ಜಾಬು ಹೋದಂಗೆ, ಈಗ ಆ ಜಾಬು ಹೋದಂಗೆ ಅಂತೇಳಿ ನಿರಾಶೆಯಲ್ಲಿದ್ದೀರಾ, ಈಗ ನೀವು ಕುಗ್ಗಿ ಹೋಗಿದ್ದೀರಾ, ನೀವುಗಳು ಸಹ ಆ ಭಕ್ತನ ಹಾಗೆ ದೇವರಿಗೆ ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥಿಸುವಾಗ ಕಳೆದು ಹೋದಂಥ ಜಾಬನ್ನು ದೇವರು ಮತ್ತೆ ಹಿಂದಿರುಗಿಸುತ್ತಾನೆ. ಈಗ ಅನಾರೋಗ್ಯ ಬಂದು, ಅಯ್ಯೋ ಈ ಅನಾರೋಗ್ಯದಿಂದ ನನ್ನ ಪ್ರಾಣ ಹೋದಂಗೆ ಅಂತೇಳಿ ನೀವು ನಿರಾಶೆಯಲ್ಲಿ ಕಣ್ಣೀರಿನಲ್ಲಿ ನೀವು ಇದ್ದೀರಾ? ನಂಬಿಕೆಯಿಂದ ಈಗ ಒಂದು ಭಾರದಿಂದ ಬೇಸರಗೊಳ್ಳದೆ ದೇವರಿಗೆ ಪ್ರಾರ್ಥನೆ ಮಾಡಿರಿ. ದೇವರು ನಿಮಗೆ ಮತ್ತೆ ಆರೋಗ್ಯವನ್ನು ಹಿಂದಿರುಗಿಸುತ್ತಾನೆ. ಇನ್ನು ಪ್ರಿಯ ದೇವರ ಮಕ್ಕಳೇ, ಸ್ವಂತದವರಿಂದ ಮೋಸ ಹೋಗಿ ಬರಬೇಕಾದಂಥ ಆಸ್ತಿ ಬರದೆ ಆ ಆಸ್ತಿ ಅದು ಹೋದಂಗೆ ಅಂತೇಳಿ ನೀವು ನಿರಾಶೆಯಲ್ಲಿ ಇದ್ದೀರಾ, ಕೊರಗುತ್ತಾ ಇದ್ದೀರಾ, ವೇದನೆ ಪಡ್ತಾ ಇದ್ದೀರಾ? ನೀವುಗಳು ಸಹ ಭಕ್ತ ಸಿಂಗ್ ಅವರ ಹಾಗೆ ನೀವುಗಳು ಸಹ ಭಾರದಿಂದ ಪ್ರಾರ್ಥನೆ ಮಾಡ್ರಿ. ಈಗ ದೇವರು ಕಾರ್ಯ ಮಾಡಿ, ವ್ಯಕ್ತಿಗಳ ಹೃದಯದಲ್ಲಿ ಕಾರ್ಯ ಮಾಡಿ, ನಿಮ್ಮ ಮೇಲೆ ದಯೆಯನ್ನು ಹುಟ್ಟಿಸಿ ಹೋದಂಥ ಆಸ್ತಿಯನ್ನು ದೇವರು ಮತ್ತೆ ಹಿಂದಿರುಗಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇನ್ನು ಆ ಮನೆ ಅದು ಹೋದಂಗೆ ಅಂತೇಳಿ ನೀವು ಬಾಧೆ ಪಡ್ತಾ ಇದ್ದೀರಾ? ದೇವರಿಗೆ ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಈಗ ಆ ಮನೆಯನ್ನು ದೇವರು ನಿಮಗೆ ಹಿಂದಿರುಗಿಸುತ್ತಾನೆ. ಇನ್ನು ಪ್ರಿಯ ದೇವರ ಮಕ್ಕಳೇ, ಬೆಲೆ ಬಾಳುವಂಥ ವಸ್ತುಗಳನ್ನು ನೀವು ಕಳೆದುಕೊಂಡು ಚಿಂತೆ ಮಾಡ್ತಾ ಇದ್ದೀರಾ, ದುಃಖ ಪಡ್ತಾ ಇದ್ದೀರಾ? ಆ ಬೆಲೆ ಬಾಳುವಂಥ ವಸ್ತುಗಳು ಅದು ಹೋದಂಗೆ ಅಂತೇಳಿ ನೀವು ನಿರಾಶೆಯಲ್ಲಿದ್ದೀರಾ? ನೀವುಗಳು ಸಹ ದೇವರಿಗೆ ಪ್ರಾರ್ಥನೆ ಮಾಡುವುದಾದರೆ, ನನ್ನ ದೇವರು ನೀವು ಕಳೆದುಕೊಂಡಂಥ ಬೆಲೆ ಬಾಳುವಂಥ ವಸ್ತುಗಳನ್ನು ದೇವರು ಮತ್ತೆ ನಿಮಗೆ ಹಿಂದಿರುಗಿಸುತ್ತಾನೆ. ಇನ್ನು ನೀವುಗಳು ಈಗ ಆ ಹೊಲ, ಆ ಜಮೀನು ಅದು ಹೋದಂಗೆ, ಆ ಸೈಟು ಅದು ಹೋದಂಗೆ ಅಂತೇಳಿ ಚಿಂತೆ ಮಾಡ್ತಾ ಇದ್ದೀರಾ, ದುಃಖ ಪಡ್ತಾ ಇದ್ದೀರಾ, ಈಗ ನಿರಾಶೆಯಲ್ಲಿ ಜೀವಿಸ್ತಾ ಇದ್ದೀರಾ? ಭಕ್ತ ಸಿಂಗರ ಹಾಗೆ ನೀವುಗಳು ಸಹ ನಂಬಿಕೆಯಿಂದ ದೇವರಿಗೆ ಪ್ರಾರ್ಥಿಸಿರಿ. ಈಗ ನನ್ನ ದೇವರು ನಿಮಗೆ ಕಳೆದು ಹೋದಂಥ ಆ ಹೊಲವನ್ನು, ಆ ಜಮೀನನ್ನು, ಆ ಸೈಟನ್ನು ದೇವರು ನಿಮಗೆ ಹಿಂದಿರುಗಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇನ್ನು ಸೇವೆ, ನಾನು ಮಾಡುವಂಥ ಸೇವೆ ಇದು ಹೋದಂಗೆ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೀರಾ, ನಿರಾಶೆಯಲ್ಲಿ ಇದ್ದೀರಾ, ಈಗ ನೀವು ಕುಗ್ಗಿ ಹೋಗಿದ್ದೀರಾ, ಕಣ್ಣೀರಿನಲ್ಲಿ ಇದ್ದೀರಾ? ನೀವುಗಳು ಸಹ ದೇವರಿಗೆ ಪ್ರಾರ್ಥಿಸುವುದಾದರೆ, ನನ್ನ ದೇವರು ಈಗ ಭಕ್ತ ಸಿಂಗರ ಪ್ರಾರ್ಥನೆಯನ್ನು ಕೇಳಿ ಆ ಫ್ಲೈಟನ್ನು ಹಿಂದಿರುಗಿಸಿದ ಪ್ರಕಾರ ಕಳೆದು ಹೋದಂಥ ನಿಮ್ಮ ಸೇವೆಯನ್ನು ದೇವರು ಮತ್ತೆ ಹಿಂದಿರುಗಿಸುತ್ತಾನೆ, ಆತ್ಮಗಳನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾನು ನೀನು ನಂಬಿರುವ ದೇವರು, ನಾನು ನೀನು ಪ್ರಾರ್ಥಿಸುವ ದೇವರು ಆತನು ಸಾಮಾನ್ಯನಾದ ದೇವರಲ್ಲ, ಆತನು ಅಸಾಮಾನ್ಯನಾದ ದೇವರು, ಆತನು ಸರ್ವಶಕ್ತನು, ಆತನು ಸೃಷ್ಟಿಕರ್ತನು, ಬಿರುಗಾಳಿಯನ್ನು ನಿಲ್ಲಿಸಿದ ದೇವರು, ಸಮುದ್ರವನ್ನು ಅಲೆಗಳನ್ನು ಶಾಂತಪಡಿಸಿದ ದೇವರು ಆತನು, ಸಮುದ್ರದ ಮೇಲೆ ನಡೆದು ಬಂದ ದೇವರು ಆತನು. ಪ್ರಿಯರೇ, ಸರ್ವ ಸೃಷ್ಟಿ ಮೇಲೆ ಆತನು ಅಧಿಕಾರ ಉಳ್ಳವನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ನೀವುಗಳು ಸಹ ದೇವರಿಗೆ ನಂಬಿಕೆಯಿಂದ, ವಿಶ್ವಾಸದಿಂದ, ಭಾರದಿಂದ, ಎಡೆಬಿಡದೆ, ಬೇಸರಗೊಳ್ಳದೆ ದೇವರಿಗೆ ಪ್ರಾರ್ಥಿಸಿರಿ. ಭಯಪಡದೆ ವಿಶ್ವಾಸದಿಂದ ನೀವು ದೇವರಿಗೆ ಪ್ರಾರ್ಥಿಸುವಾಗ ನನ್ನ ದೇವರು ನೀವು ಕಳೆದುಕೊಂಡದ್ದನ್ನು ದೇವರು ನಿಮಗೆ ಮತ್ತೆ ಹಿಂದಿರುಗಿಸುತ್ತಾನೆ. ದೇವರು ನಿಮಗೆ ಜಯ ಕೊಡುವ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಆಮೆನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಅಯ್ಯ ಈ ದಿವಸ ದೇವರೇ ಈ ವಾಕ್ಯವನ್ನು ವೀಕ್ಷಣೆ ಮಾಡುವರೆಲ್ಲ, ಯಾರ್ಯಾರೆಲ್ಲ ನನ್ನ ಹಣ ಹೋದಂಗೆ, ನನ್ನ ಜಾಬ್ ಹೋದಂಗೆ, ನನ್ನ ದುಡಿಮೆ ಹೋದಂಗೆ, ನನ್ನ ಮನೆ ಹೋದಂಗೆ, ನನ್ನ ಹೊಲ ಜಮೀನು ಹೋದಂಗೆ, ನನ್ನ ಆರೋಗ್ಯ ಹೋದಂಗೆ
ಅಂತೇಳಿ ಅಯ್ಯ ಕರ್ತನೆ, ಯಾರ್ಯಾರೆಲ್ಲ ನಿರಾಶೆಯಲ್ಲಿ ಜೀವಿಸ್ತಾ ಇದ್ದಾರೋ, ಯಾರ್ಯಾರೆಲ್ಲ ಕರ್ತನೆ ಏನೇನೆಲ್ಲ ಕರ್ತನೆ ರಾಜ ಅವರನ್ನು ಕೈ ಬಿಟ್ಟು ಹೋಗಿದೆಯೋ, ಅವರಿಂದ ದೂರ ಆಗಿ ಹೋಗಿದೆಯೋ ಅಯ್ಯ, ಇವತ್ತು ಕರ್ತನೆ ನಾನು ಪ್ರಾರ್ಥಿಸ್ತೇನೆ, ನನ್ನೊಂದಿಗೆ ಯಾರ್ಯಾರೆಲ್ಲ ಕರ್ತನೆ ಅವರನ್ನು ಕೈ ಬಿಟ್ಟು ಹೋಗಿರುವಂಥದ್ದು, ಅವರಿಂದ ದೂರ ಆಗಿ ಹೋಗಿರುವಂಥದ್ದನ್ನು ಮತ್ತೆ ನೀನು ಹಿಂತಿರುಗಿಸಲಿಕ್ಕೆ ಶಕ್ತನಾಗಿದೆಯಪ್ಪ ಕರ್ತನೆ. ಅಪ್ಪ, ಈ ವಾಕ್ಯವನ್ನು ನೋಡುವವರು ನಂಬಿಕೆಯಿಂದ ಕರ್ತನೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಅವರಿಂದ ದೂರ ಆಗಿರುವಂಥದ್ದನ್ನು, ಅವ್ರು ಕೈ ಬಿಟ್ಟು ಹೋಗಿರುವಂಥದ್ದನ್ನು ತಿರುಗಿ ಯೇಸುವಿನ ನಾಮದಲ್ಲಿ ಅವರು ಹೊಂದಿಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆ ಮಾಡುವ ಎಲ್ಲ ಮಕ್ಕಳ ಪ್ರಾರ್ಥನೆ ಆಲಿಸಿ ಕರ್ತನೆ, ಅವರು ಕಳಕೊಂಡಿರುವಂಥವುಗಳನ್ನು, ದೂರ ಆಗಿರುವಂಥವುಗಳನ್ನು ಮತ್ತೆ ನೀನು ಹಿಂತಿರುಗಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆಪ್ಪ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಅವರು ಕೇಳಿದಂಥ ಪ್ರತಿಯೊಂದು ಕಾರ್ಯಗಳನ್ನು ನೀನು ಹಿಂತಿರುಗಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ಈ ಒಂದು ಸಂದೇಶ ನಿಜವಾಗಲೂ ನಿಮಗೆ ಆಶೀರ್ವಾದವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಏನಾದರೂ ಪ್ರಾರ್ಥನಾ ಅವಶ್ಯಕತೆಗಳು ಇದ್ದರೆ ಕಮೆಂಟ್ ಬರೆಯುವಂಥ ಜಾಗದಲ್ಲಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಬರೀರಿ. ತಪ್ಪದೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಆಮೇನ್.